ಚಿಗುರಿದ ಕನಸು ನಾನು ಬುಕ್ಕು ಓದಿದ್ದೀನಿ ಆ್ಯಂಡ್ ಆ ಸಿನಿಮಾನ ಸಿಕ್ಕಾಬಟ್ಟೆ ತುಂಬ ಸಲ ನೋಡಿದ್ದೀನಿ. ಆ್ಯಕ್ಚುಲಿ DVD ತೊಗೊಂಡ್ಬಂದು ಒಂದಷ್ಟು ಸಲ ನಾನು ಚಿಗುರಿದ ಕನಸು ಸಿನಿಮಾನ ನೋಡಿದ್ದೆ. ಸೊ ಓಂ ಮತ್ತು ಚಿಗುರಿದ ಕನಸು ನನ್ನ ಫೇವ್ರೆಟ್ಗಳಲ್ಲಿ ಒಂದು. ನಿಮಗೆ ನಿರ್ದೇಶನ ನಾನು ಮಾಡಬಹುದು. ಅದೇ ಯಾವತ್ತೂ ಕ್ಲಾಸಿಕ್ಸ್ಗಳನ್ನ ಮುಟ್ಟಬಾರ್ದು. ಬಟ್ ಆದರೆ ಅವರು ಏನಾದರೂ ನಾನು ಇದು ಮಾಡೋದಾದ್ರೆ ಯಾವ ಥರದ ರೋಲ್ಗಳನ್ನ ನಂಗೆ ಬರೀಬೇಕು ಅಂತ ಆಸೆ ಅಂದರೆ ನಮ್ಮ ಇವರು ಅದನ್ನೇ ಹೇಳಿದರು. ಅಂದರೆ ಈ ನಮ್ಮ ಸಾಂಗಲ್ಲಿ ಒಂದು ಹಸಿರು ಕಲರ್ ಡ್ರೆಸ್ ಹಾಕೊಂಡು ಸರ್ ಕ್ಯಾರವಾನಿಂದ ಹಿಡಿದ್ರು. ಆಗ ಅರ್ಜುನ್ ಜನ್ಯ ಸರ್ ಹೇಳಿದ್ರು, ಈ ಗೆಟಪ್ಪಲ್ಲೇ ಒಂದು ಸಿನಿಮಾ ಬರೀಬೋದಲ್ಲ ಗುರು ಅಂತ. ಬಿಕಾಸ್ ಅದನ್ನ ಕ್ಯಾರಿ ಮಾಡೋದಕ್ಕೆ ಆ ವ್ಯಕ್ತಿಗೆ ಒಂದು ಇಮೇಜ್ ಬೇಕು. ಅಂದರೆ ಇಲ್ಲಿ ತನಕ ಏನು ಮಾಡಿದ್ದಾರೆ ಜೊತೆಗೆ ಆ ಒಂದು ಘನತೆ ಬೇಕು. ಅದು ನೋಡಿದ ತಕ್ಷಣ ನನಗನ್ನಿಸ್ತು, ಓ ಈ ಥರದ್ರಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ತಾರೆ, ಏನು ಬರಿಬೋದು ಅಂತ. ನಾನು ಆ ಥರದ್ದು ಏನಾದರೂ ಡೈರೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವರಿಬ್ಬರ ಯಾವುದೇ ಹಳೆ ಸಿನಿಮಾಗಳು ನಾನು ಮುಟ್ಟಕ್ಕೆ ಇಷ್ಟಪಡಲ್ಲ. ನಾವೆಲ್ಲ ತಪ್ಪು ಹೇಳೋದು, ನಿಮ್ಮ ಹೆಸರು ನಿಮ್ಮ ಫಿಲಮ್ ಹೆಸರು ಹೇಳಿ ಗುರು ಮಾಡಬೇಕು ಅಂತ ಹೇಳಿಲ್ಲ, ನಮ್ಗೆ ಇಷ್ಟ ಅಂತ. ನಾನು ನೋಡಿ ಅಲ್ಲಲ್ಲ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ನಾನು ಫಿಲ್ಮ್ ಮೇಕರ್ ಆಗಿದ್ದು ಉಪೇಂದ್ರ ಇಂದ. ಅಲ್ಲ ನಮ್ಗೆ ಆತರ ಮಾಡ್ಬೇಕು ಅಲ್ಲಲ್ಲ, ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಅದು ಹಾಳು ಮಾಡಿದ್ರು ಪರವಾಗಿಲ್ಲ. ಆತರ ಒಂದು ಸಿನಿಮಾ ಇದೆಯಲ್ಲ, ಆತರ ಒಂದು ಈಗ ಏನ್ ಗೊತ್ತಾ ಕ್ಯಾರೆಕ್ಟರ್ ಅಲ್ಲ, ಆ ಫೋರ್ಸ್ ಇದು. ನಾನ್ ಮಾಡಿದ್ದು ಒಂದು ಸಿನಿಮಾ, ಇಲ್ಲ ತಮಾಷೆಗೆ ಅಲ್ಲ ನಾನ್ ಮಾಡಿದ್ದು ಒಂದು ಸಿನಿಮಾ. ಬಟ್ ನಾವು ಆಗ ನೋಡ್ಬೇಕಾದ್ರೆ ಆಗ್ಲಿ ಉಪೇಂದ್ರ ಆಗ್ಲಿ ಅಥವಾ ಸರ್ದು ಓಂ ಆಗ್ಲಿ, ಅದೆಲ್ಲಾ ಸಿನಿಮಾಗಳು ನಮಗೆ ಅದು ಸಿನಿಮಾಗಳಾಗಿರ್ಲಿಲ್ಲ, ಅದು ನಮ್ಮ ಫೌಂಡೇಶನ್ ಆಗಿತ್ತು. ಆ ಫೌಂಡೇಶನ್ ನಾವ್ ಹೆಂಗ್ ಮುಟ್ಟಕ್ಕಾಗತ್ತೆ, ಭಯ ಆಗತ್ತೆ. Lovely, beautiful. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.